ಹುಟ್ಟುಹಬ್ಬದಂದು 18 ಅಡಿ ಬುದ್ಧನ ಪ್ರತಿಮೆ ಹುಟ್ಟೂರಿಗೆ ಖಾಜಾ ಖಲೀಲುಲ್ಲಾ ಕೊಡುಗೆ. ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಎತ್ತರದ ಬುದ್ಧನ ಪ್ರತಿಮೆಯಾಗಿ ತನ್ನ ಹುಟ್ಟೂರು ಔರದ್ ತಾಲೂಕಿನ ವಡಂಗಾಂವ್ ಗ್ರಾಮಕ್ಕೆ ಕೊಡುಗೆಯಾಗಿ ನೀಡಿದ ವಾಣಿಜ್ಯ ತೆರಿಗೆ ಇಲಾಖೆ ಕಲಬುರಗಿಯ ಕೆಎಸ್ ಅಧಿಕಾರಿ ಖಾಜಾ ಖಲೀಲುಲ್ಲಾ. ಹೌದು, ಸಾಮಾನ್ಯವಾಗಿ ಕೇಕ್ ಕಟ್ ಮಾಡಿ ಮೋಜು ಮಸ್ತಿ ಪಾರ್ಟಿ ಮಾಡಿ ದುಂದು ವೆಚ್ಚ ಮಾಡಿ ಜನ್ಮದಿನಾಚರಣೆ ಮಾಡಿಕೊಳ್ಳುವವರ ಮಧ್ಯೆ ಖಾಜಾ ಖಲೀಲುಲ್ಲಾರವರು ಗ್ರಾಮದಲ್ಲಿ ಬುದ್ಧನ ಪ್ರತಿಮೆ ಮಾಡಿ ಮಾದರಿಯಾಗಿದ್ದಾರೆ. ಅಂಬೇಡ್ಕರ್, ಬಸವೇಶ್ವರ, ಬಾಬು ಜಗಜೀವನ್ ರಾಮ್ ಸೇರಿ ಹಲವಾರು ಮಹಾಪುರುಷರ ಪ್ರತಿಮೆಗಳು, ವೃತ್ತಗಳು ನಾವು ನೋಡಿರುತ್ತೇವೆ. ಆದರೆ ಬೀದರ್ ಜಿಲ್ಲೆಯ ವಡಂಗಾಂವ್ ಗ್ರಾಮದಲ್ಲಿ ಇಲ್ಲಿನವರೇ ಆದ ಕೆಎಸ್ ಅಧಿಕಾರಿಯಾಗಿ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಖಾಜಾ ಖಲೀಲುಲ್ಲಾ ಅವರು 18 ಅಡಿ ಬುದ್ಧನ ಮೂರ್ತಿ ಗ್ರಾಮದಲ್ಲಿ ಮಾಡಿಸಿದ್ದಾರೆ. ಶಾಂತಿಯ ಸಂಕೇತವಾಗಿರುವ ಬುದ್ಧನ ತತ್ವ ಸಿದ್ಧಾಂತವನ್ನ ಪಾಲಿಸಿ ಗ್ರಾಮಸ್ಥರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾಗಲಿ ಎಂಬುದು ಅವರ ಮಹದಾಸೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2ರಂದು ಗ್ರಾಮದಲ್ಲಿ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದ್ದು, ಉದ್ಘಾಟಕರಾಗಿ ದಿವ್ಯ ಸಾನ್ನಿಧ್ಯ ಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಪೂಜ್ಯ ಬಂತೆ ಜ್ಞಾನಸಾಗರ ವೈಶಾಲಿನಗರ ಅಣದೂರ ಆಗಮಿಸಲಿದ್ದು, ಪೂಜ್ಯ ಶ್ರೀ ಹವಮಲ್ಲಿನಾಥ ಮಹಾರಾಜ ನಿರಗುಡಿ ನೇತೃತ್ವ ವಹಿಸಲಿದ್ದಾರೆ. ಡಿಸೋಜಾ ಥಾಮಸ್ ಮೌಲಾನಾ ಅಬ್ದುಲ್ ವಾಜೀದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಲತಾ ದಂಡಿ ಉಪನ್ಯಾಸಕರು ಲಕ್ಷ್ಮೀಬಾಯಿ ಕಮಠಾಣಿ ಕಾಲೇಜ್ ಬೀದರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರಾಜೇಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ಗುರುಗಳು, ನಮ್ಮೂರಿನ ಹೆಮ್ಮೆಯ ಪುತ್ರ ಕೆಎಸ್ ಅಧಿಕಾರಿ ಖಾಜಾ ಖಲೀಲುಲ್ಲಾ ಸರ್ ಅವರು ಒಂದು ಬಡತನದಲ್ಲಿ ಹುಟ್ಟಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಇಂದು ಅವರ ತಾಯಿ ಹಾಗೂ ಅವರ ಸಾಕು ತಾಯಿ ಆಶೀರ್ವಾದದಿಂದ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಗ್ರಾಮದಲ್ಲಿ ತಾನು ಪಟ್ಟಂಥ ಕಷ್ಟಗಳು ಗ್ರಾಮದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಪಡಬಾರದೆಂಬ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಕರಾಗಿ ಹಾಗೂ ಆರ್ಥಿಕ ಸಹಾಯ ಮಾಡುವ ಮುಖಾಂತರ ಒಂದು ವಿದ್ಯಾರ್ಥಿಗಳ ಬೆನ್ನೆಲುಬಾಗಿ ನಮ್ಮ ಗ್ರಾಮ ಅಲ್ಲ ಇಡೀ ಸುತ್ತಮುತ್ತ ಗ್ರಾಮದವರಿಗೂ ಮಾರ್ಗದರ್ಶಕರಾಗಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಹಚ್ಚು ಹಸಿರು ಆಗಬೇಕು ಎಂಬ ಉದ್ದೇಶದಿಂದ ಒಂದು ಪರಿಸರ ಪ್ರೇಮಿಯು ಕೂಡ ಪ್ರತಿ ವರ್ಷ ಸಸಿ ನೆಡುವ ಮುಖಾಂತರ ಒಂದು ಗ್ರಾಮದಲ್ಲಿ ಮಾದರಿ ಕೆಲಸ ಕಾರ್ಯಗಳು ಮಾಡಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶವು ವೈವಿಧ್ಯತೆಯಲ್ಲಿ ಏಕತೆ ಎಂಬ ಪರಂಪರೆಯನ್ನು ಜಾತಿ ಮತ ಭೇದ ಯಾವುದೇ ಇಲ್ಲದೆ ಪ್ರತಿ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಗಣೇಶೋತ್ಸವ ಆಗಲಿ ಅಥವಾ ಹೋಳಿ ಹಬ್ಬ ಆಗಲಿ ಎಲ್ಲ ಗ್ರಾಮಸ್ಥರನ್ನು ಸೇರಿಸಿಕೊಂಡು ಒಂದು ಅದ್ಧೂರಿಯಾದಂಥ ಒಂದು ಸಮಾಜ ಸೇವೆಯಲ್ಲಿ ತೊಡಗಿರುತ್ತಾರೆ. ಅವರು ಈ ಒಂದು ಅವರ ಹುಟ್ಟುಹಬ್ಬ ಇಂದು 39ನೇ ಹುಟ್ಟುಹಬ್ಬ ಆಗಿರುತ್ತದೆ. ಅದರ ಪ್ರಯುಕ್ತವಾಗಿ ಅವರ ಒಂದು ಕನಸಾಗಿರುತ್ತದೆ, ನಂದು ಕಲ್ಯಾಣ ಕರ್ನಾಟಕದಲ್ಲೇ ಒಂದು ಬುದ್ಧನ ಮೂರ್ತಿ ಸ್ಥಾಪನೆ ಮಾಡಬೇಕೆಂಬ ಒಂದು ಕನಸನ್ನು ಇಟ್ಟುಕೊಂಡು ಆ ಬುದ್ಧರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಶಾಂತಿಯ ಸಂಕೇತವಾಗಿ ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಬುದ್ಧನಂತೆ ನೆಲೆಸಬೇಕು, ಎಲ್ಲರೂ ಸಮಾನರಾಗಿ ಜೀವಿಸಬೇಕು, ಎಲ್ಲರೂ ಸಮರಾಗಿ ಅಂತ ಹೇಳಿರುತ್ತಾರೆ. ಅದರ ಪ್ರಯುಕ್ತವಾಗಿ ಇದೇ ಜುಲೈ 2ನೇ ತಾರೀಕು ಅವರ 39ನೇ ಹುಟ್ಟುಹಬ್ಬ. ಅದೇ ರೀತಿಯಾಗಿ ಒಂದು ಬುದ್ಧನ ಮೂರ್ತಿ ಅನಾವರಣ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಭಾಲ್ಕಿಯ ಪಟ್ಟದೇವರು ಕೂಡ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ಬಂತೇಜಿಯವರು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಹವಮಲ್ಲಿನಾಥ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಾನಾ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದು, ಅದರಿಂದ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರು ಹಾಗೂ ಎಲ್ಲ ನಮ್ಮ ಸಮಾಜ ಮುಖಂಡರು, ಗ್ರಾಮಸ್ಥರು, ಯಾವುದೇ ಜಾತಿ ಮತ ಪಂಥ ಅಂಬದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅವರ ಹುಟ್ಟುಹಬ್ಬ ಸಂಭ್ರಮಣೆ ಹಾಗೂ ಈ ಒಂದು ಬುದ್ಧನ ಮೂರ್ತಿ ಕಾರ್ಯಕ್ರಮ ಎಲ್ಲರೂ ಅದ್ದೂರಿಯಾಗಿ ಆಚರಿಸಬೇಕೆಂದು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ಚಂದ್ರಕಾಂತ್ ಫೂಲೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಹಲ್ಬರ್ಗಾ. ಈ ಕಾರ್ಯಕ್ರಮ ಎಲ್ಲಿ ಮಾಡ್ತಾ ಇದ್ರಿ ಹುಟ್ಟುಹಬ್ಬ ಕಾರ್ಯಕ್ರಮ? ಸರ್, ಇದು ಉದ್ಘಾಟನೆ ಮಾಡಿಕೊಂಡು ಸರ್ ಮುಂಜಾನೆ 2 ಗಂಟೆಯಿಂದ ಅಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಎಲ್ಲ ಧರ್ಮದ ಗುರುಗಳ ಒಂದು ಭಾವಚಿತ್ರಗಳನ್ನು ಆಟೋದಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಇಲ್ಲಿ ವೇದಿಕೆ ಇಲ್ಲಿ ಬುದ್ಧನ ಮೂರ್ತಿ ಕಡೆ ಆಗಮಿಸಿ ಎಲ್ಲ ಒಂದು ಬರ್ತಕ್ಕಂಥ ಅಪ್ಪಾಜಿ ಅವರು ಬಂದು ಇದನ್ನು ಉದ್ಘಾಟನೆ ಮಾಡುತ್ತಾರೆ. ತದನಂತರ ನಮ್ಮ ಇದು ಶರಣಬಸವೇಶ್ವರ ಫಂಕ್ಷನ್ನಲ್ಲಿ ಹೋಗಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡು ತದನಂತರ ನಮ್ಮ ಸರ್ ಅವರ ಒಂದು ಹುಟ್ಟುಹಬ್ಬ ಆಗಿರುತ್ತದೆ. ಅದರ ಪ್ರಯುಕ್ತ ಎಲ್ಲ ಗೆಳೆಯರು ಸೇರಿಕೊಂಡು ಆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುತ್ತೇವೆ. ಸರ್, ಎಷ್ಟು ಗಂಟೆಗೆ ಮಾಡ್ತಾ ಇದ್ರಿ ಹುಟ್ಟುಹಬ್ಬ? ಸರ್, ಹುಟ್ಟುಹಬ್ಬ ಇದು 6 ಗಂಟೆಗೆ ಆಗುತ್ತೆ ಸರ್. 4 ಗಂಟೆಗೆ ಇಲ್ಲ, ಹುಟ್ಟುಹಬ್ಬ ಸರ್. ವಡಗಾಂವ್ ಗ್ರಾಮದಲ್ಲಿ ಇಲ್ಲಿವರೆಗೆ ಇತಿಹಾಸವೇ ನಿರ್ಮಿಸಿದಂಥ ಒಂದು ಗಳಿಗೆ
ಇದೇ ಜುಲೈ 2ನೇ ತಾರೀಕು 2ನೇ ತಾರೀಕಿನಂದು ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೀಡಿದಂತಹ ಭಗವಾನ್ ಗೌತಮ್ ಬುದ್ಧರವರ ವಡ್ಗಾಂವ್ನಲ್ಲಿ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಲಿದೆ. ಈ ಮೂರ್ತಿ ಆವರಣ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇದಕ್ಕೆ ಕಾರಣಭೂತರಾದಂತಹ KS ಅಧಿಕಾರಿ ಖಾಜಾ ಖಲೀಲುಲ್ಲಾ ಅವರ ಒಂದು 39ನೇ ಜನ್ಮದಿನ. ಈ 39ನೇ ಜನ್ಮದಿನ ಪ್ರಯುಕ್ತವಾಗಿ ಅವತ್ತಿನ ದಿವಸ ಮೂರ್ತಿ ಅನಾವರಣ ಕಾರ್ಯಕ್ರಮವೂ ಇದೆ. ಇದರಲ್ಲಿ ಎಲ್ಲ ಧರ್ಮದ ಗುರುಗಳು ಆಗಮಿಸುತ್ತಿದ್ದಾರೆ. ಜೊತೆಗೆ ಎಲ್ಲ ಧರ್ಮದ ಶರಣರ ಒಂದು ಭಾವಚಿತ್ರ ಮೆರವಣಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ. ಜೊತೆಗೆ ವಿಶೇಷವಾಗಿ ಸಮಾಜಕ್ಕೆ ಸೇವೆ ನೀಡುತ್ತಿರುವಂಥ ಕೆಲವರು ಮಹನೀಯರ ಒಂದು ಸನ್ಮಾನ ಕೂಡ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ಜುಲೈ 2ನೇ ತಾರೀಕು ನಮ್ಮ ಒಂದು ವಡ್ಗಾಂವ್ ಗ್ರಾಮ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಏನು ಅಂತಂದರೆ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಬೃಹತ್ತಾದ ಒಂದು ಬುದ್ಧನ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಒಂದು ನೈಮಿತ್ಯ ಏನು ಅಂತಂದರೆ ನಮ್ಮ ಊರಿನ ಹೆಮ್ಮೆಯ ಪುತ್ರರಾದಂತಹ ಅದೇ ರೀತಿಯಾಗಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನಂದರೆ ವಿಶೇಷವಾದ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಶಾಲಾ ಮಕ್ಕಳಿಗೆ ಒಂದು ಪಠ್ಯ ಪುಸ್ತಕಗಳು ವಿತರಣೆ ಮಾಡೋಂಥದ್ದಾಗಲಿ, ಬ್ಯಾಗ್ಗಳ ವಿತರಣೆ ಮಾಡೋಂಥದ್ದಾಗಲಿ, ನೀರಿನ ಬಾಟಲ್ಗಳು ವಿತರಣೆ ಮಾಡೋಂಥದ್ದಾಗಲಿ, ಅದೇ ರೀತಿಯಾಗಿ ಪಾರಿಸರಿಕ ಸೇವೆಗಳ ಮುಖಾಂತರ ಗಿಡಗಳು ನೆಡುವ ಮುಖಾಂತರವಾಗಿ ಊರನ್ನು ಈ ವರ್ಷದ ವಿಶೇಷತೆ ಏನಂತಂದರೆ ಅವರ ಒಂದು 39ನೇ ಒಂದು ಜನ್ಮದಿನಗೋಸ್ಕರ ಅವರೇ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಬೃಹತ್ ಬುದ್ಧನ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ನಾವು ಇದೇ ವೇದಿಕೆ ಮುಖಾಂತರ ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷತೆ ಏನಂತಂದರೆ ಬುದ್ಧ ಅಂದರೆ ಶಾಂತಿ, ಬುದ್ಧ ಅಂದರೆ ಅಹಿಂಸೆ, ಬುದ್ಧ ಅಂದರೆ ಸತ್ಯ, ಇವೆಲ್ಲ ಒಂದು ಅಂಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಕೂಡ ನಮ್ಮ ಊರಿನ ಜನರಿಗೂ ಕೂಡ ಅಳವಡಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಸಂದೇಶದೊಂದಿಗೆ, ಏಕೆಂದರೆ ಬುದ್ಧ ನೆರಳು ಅಂತಂದರೆ ಬುದ್ಧನಡಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಅವ್ರ ಸಂದೇಶವೂ ಕೂಡ ನಮ್ಮೆಲ್ಲರಿಗೂ ಪಸರಿಸಲಿ ಎನ್ನುವ ಸದುದ್ದೇಶದೊಂದಿಗೆ ಈ ಒಂದು ಬೃಹತ್ತಾದ ಮೂರ್ತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬಾಲ್ಕಿಯ ಪಟ್ಟದೇವರು, ನಾಡೋಜ ಪಟ್ಟದೇವರು ಪೂಜ್ಯರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅನೇಕ ವಿವಿಧ ಧರ್ಮದ, ಯಾವುದೇ ಜಾತಿ ಧರ್ಮ ಅಂತಕ್ಕಂಥದ್ದಿಲ್ಲದೆ ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಕ್ರೈಸ್ತ, ಸಿಖ್, ಇಸಾಯಿ ಎಲ್ಲ ಧರ್ಮದ ಒಂದು ಪೂಜ್ಯರು ಮಠಾಧೀಶರು ಬಂದು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅಣಿಯಾಗಿ ಒಂದು ಬುದ್ಧನ ಒಂದು ಇದಕ್ಕೆ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.